ಶಸ್ತ್ರಾಸ್ತ್ರ ಪಡೆದು ಯುದ್ಧ ಮಾಡಲಿಕ್ಕೆ ಬಾಂಗ್ಲಾದೇಶ ಏನಾದರೂ ಸಿದ್ಧವಾದರೆ ಮಹಾಯುದ್ಧ ಮಾಡಲಿಕ್ಕೆ ಭಾರತದ ಬತ್ತಳಿಕೆಯಲ್ಲೂ ಕೂಡ ಮಹಾನ್ ಅಸ್ತ್ರಗಳಿವೆ. ಇನ್ಫ್ಯಾಕ್ಟ್ ಭಾರತ ಶಸ್ತ್ರಗಳನ್ನು ಬಳಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸಿಂಪಲ್, ಅಕ್ಕಿ ಕರೆಂಟಲ್ಲಿ ಆಟ ಆಡ್ಬಿಡ್ಬೋದು ಬಾಂಗ್ಲಾದೇಶದ ಜೊತೆಯಲ್ಲಿ. ಹೆಂಗೆ ವಿವರಿಸ್ತಾ ಹೋಗ್ತೀವಿ ಕೇಳಿ. ಒಂದು ಅರ್ಥದಲ್ಲಿ ಹೇಳೋದಾದರೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿ ಇದೆ ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿ. ಎಲ್ಲ ಬಿಟ್ಟು ಭಿಕ್ಷುಕ ಪಾಕಿಸ್ತಾನದ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಬೆಳೆಸ್ಲಿಕ್ಕೆ ಹೊರಟಿದೆ ಬಾಂಗ್ಲಾದೇಶ. ಪಾಕಿಸ್ತಾನದಿಂದ ಭಿಕ್ಷುಕರು ಉಗ್ರರನ್ನು ಎಕ್ಸ್ಪೋರ್ಟ್ ಮಾಡೋದು ಬಿಟ್ಟರೆ ಬೇರೆ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಭಿಕ್ಷುಕ ದೇಶದಿಂದಲೇ ಕಿತ್ತು ತಿನ್ನೋ ಪ್ರಯತ್ನ ಬಾಂಗ್ಲಾದೇಶದ ಕಡೆಯಿಂದ ಆಗ್ತಾ ಇರೋದು. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ತಾ ಇದೆ ಯುನಿಸ್ ಸರ್ಕಾರ. ಟರ್ಕಿಯಿಂದ ಬೈರಖತರ್ ಡ್ರೋನ್ಗಳನ್ನು ಕೂಡ ಆಮದು ಮಾಡ್ಕೊಳ್ತಾ ಇದೆ. ಈ ಡ್ರೋನ್ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡುವ ಇರಾದೆ. ಡ್ರೋನ್ಗಳನ್ನು ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡೋದು, ಒಂದು ರೀತಿಯಲ್ಲಿ ನಾವು ಯುದ್ಧಕ್ಕೆ ಯಾವ ಕ್ಷಣದಲ್ಲಾದರೂ ಸಿದ್ಧ ಅನ್ನೋ ರೀತಿಯ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ. ಆದರೆ ಇಷ್ಟೆಲ್ಲ ಮಾಡ್ತಾ ಇರುವ ಬಾಂಗ್ಲಾದೇಶ ಮತ್ತೆ ಭಾರತದ ಬಳಿಯಲ್ಲೇ ಬಂದು ಭಿಕ್ಷೆ ಬೇಡ್ತಾ ಇದೆ. ಒಂದು ಕಡೆ ಶಸ್ತ್ರಾಸ್ತ್ರವನ್ನು ಶತ್ರು ರಾಷ್ಟ್ರದಿಂದ ತರಿಸ್ಕೊಳ್ಳೋದು, ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಸರ್ವಸನ್ನದ್ಧ ಮಾಡಿಡೋದು, ಮತ್ತೊಂದು ಕಡೆಯಲ್ಲಿ ಭಾರತದ ಬಳಿಯಲ್ಲೇ ಭಿಕ್ಷೆ ಬೇಡೋದು. ಈ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದ್ದು. ಸಹಾಯ ಮಾಡಿ ಅಂತ ಹೇಳಿ ಅಂಗಲಾಚ್ತಾ ಇದೆ ಬಾಂಗ್ಲಾದೇಶ. ಯಾಕೆ? ಬಾಂಗ್ಲಾದೇಶದಲ್ಲಿ ಆಹಾರ ಉತ್ಪನ್ನಗಳ ಪೂರೈಕೆಯ ಪ್ರಮಾಣ ಕಡಿಮೆ ಆಗೋಗಿದೆ. ಅಲ್ಲಿ ಸೃಷ್ಟಿಯಾದ ರಾಜಕೀಯ ಅರಾಜಕತೆ, ಇದರಿಂದ ಉಂಟಾದ ಸಮಸ್ಯೆಗಳು ದೇಶದ ಮೂಲಭೂತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಕಿದೆ. ಜನರಿಗೆ ಬೇಕಾದ ಊಟ, ಅದಕ್ಕೆ ಬೇಕಾದ ಆಹಾರ ಧಾನ್ಯಗಳು, ಇದನ್ನು ಬೆಳೆಯೋ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಬಾಂಗ್ಲಾದೇಶ. ಡ್ರೋನ್ ತಂದು ಭಾರತದ ಗಡಿಯಲ್ಲಿ ನಿಲ್ಲಿಸುತ್ತಂತೆ. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಂಡು ಇಟ್ಕೊಳ್ಳುತ್ತಂತೆ. ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಹಣದುಬ್ಬರ ಬಾಂಗ್ಲಾದೇಶದಲ್ಲಿ. ಹೀಗಾಗಿ ಬಲಗೈಯಲ್ಲಿ ಡ್ರೋನ್ ತರಿಸಿ ಭಾರತದ ಗಡಿಯಲ್ಲಿ ನಿಲ್ಲಿಸ್ತಾ ಇರುವ ಬಾಂಗ್ಲಾದೇಶ ಎಡಗೈಯಲ್ಲಿ ಅಕ್ಕಿ ಕೊಡಿ ತಿನ್ಲಿಕ್ಕೆ ಅನ್ನ ಇಲ್ಲ ಅಂತ ಹೇಳಿ ಭಾರತದ ಮುಂದೆ ಭಿಕ್ಷೆ ಬೇಡ್ತಾ ಇದೆ. 50,000 ಟನ್ ಅಕ್ಕಿಗೆ ಬಾಂಗ್ಲಾದೇಶ ಬೇಡಿಕೆ ಗೊತ್ತಿಲ್ಲ, ಈ ಪದ ಬಳಸಬಹುದಾ ಅಂತೇಳಿ ಮನವಿ ಮಾಡಿಕೊಂಡಿದೆ. ಅಕ್ಕಿ ಬೇಕು ನಮಗೆ ಅಂತ ಹೇಳಿ ಅಕ್ಕಿ ಖರೀದಿಸಿ ಭಾರತದಿಂದ ಅದನ್ನು ತನ್ನ ಜನರಿಗೆ ವಿತರಣೆ ಮಾಡುವ ತೀರ್ಮಾನ ಅಂತ. ಡ್ರೋನ್ ತಂದು ನಿಲ್ಲಿಸೋದು, ಅಕ್ಕಿ ಇಸ್ಕೊಂಡು ಜನರಿಗೆ ಕೊಡೋದು, ಇದು ಬಾಂಗ್ಲಾದೇಶದ ಲಾಜಿಕ್. ಇದು ಅಕ್ಕಿ ಕಥೆಯಾದರೆ ಕರೆಂಟ್ ಭಾರತದ ತ್ರಿಪುರಾಗೆ 200 ಕೋಟಿ, ಬರೋಬ್ಬರಿ 200 ಕೋಟಿ ಕರೆಂಟ್ ಬಿಲ್ ಕಟ್ಟಬೇಕಾಗಿದೆ ಬಾಂಗ್ಲಾದೇಶ. ಈಗಲೂ ಕೂಡ ಬಾಂಗ್ಲಾದೇಶಕ್ಕೆ ಕರೆಂಟ್ ಕೊಡ್ತಿರೋದು ತ್ರಿಪುರ. ಸರಿಸುಮಾರು ಬಾಂಗ್ಲಾದೇಶಕ್ಕೆ 60ರಿಂದ 70 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ತ್ರಿಪುರಾದಿಂದ. ಹಾಗಾಗಿ ನಾನು ಪ್ರಾರಂಭದಲ್ಲೇ ಹೇಳಿದ್ದು, ದೊಡ್ಡ ಶಸ್ತ್ರಗಳನ್ನು ಬಳಸ್ಕೊಂಡು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡೋ ಅವಶ್ಯಕತೆಯೇ ಇಲ್ಲ. ಅಕ್ಕಿ ಕರೆಂಟ್ ಎರಡನ್ನು ಕಟ್ ಮಾಡಿದ್ರೆ ಬೀದಿಲಿರೋ ಜನ ಬಾಯಿ ಬಡ್ಕೊಳ್ತಾರೆ ಬಾಂಗ್ಲಾದೇಶದಲ್ಲಿ. ಇಂಥ ಬಾಂಗ್ಲಾದೇಶ ಭಾರತದ ಗಡಿಯಲ್ಲಿ ಡ್ರೋನ್ ತಂದು ನಿಲ್ಲಿಸ್ತಿದೆ ಅಂದರೆ ಇದನ್ನು ಹಾಸ್ಯಾಸ್ಪದ ಅಂತ ಕರಿಬೇಕೋ ಬೇಡವೋ? ಈ ಪ್ರಶ್ನೆಯನ್ನು ವೀಕ್ಷಕರ ಮುಂದಿಟ್ಟು ಈ ಸುದ್ದಿಯಿಂದ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಲೆಬನಾನ್ ಶಸ್ತ್ರಾಸ್ತ್ರ ಪಡೆದು ಯುದ್ಧ ಮಾಡಲಿಕ್ಕೆ ಬಾಂಗ್ಲಾದೇಶ ಏನಾದರೂ ಸಿದ್ಧವಾದರೆ ಮಹಾಯುದ್ಧ ಮಾಡಲಿಕ್ಕೆ ಭಾರತದ ಬತ್ತಳಿಕೆಯಲ್ಲೂ ಕೂಡ ಮಹಾನ್ ಅಸ್ತ್ರಗಳಿವೆ. ಇನ್ಫ್ಯಾಕ್ಟ್ ಭಾರತ ಶಸ್ತ್ರಗಳನ್ನು ಬಳಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸಿಂಪಲ್, ಅಕ್ಕಿ ಕರೆಂಟಲ್ಲಿ ಆಟ ಆಡ್ಬಿಡ್ಬೋದು ಬಾಂಗ್ಲಾದೇಶದ ಜೊತೆಯಲ್ಲಿ. ಹೆಂಗೆ ವಿವರಿಸ್ತಾ ಹೋಗ್ತೀವಿ ಕೇಳಿ. ಒಂದು ಅರ್ಥದಲ್ಲಿ ಹೇಳೋದಾದರೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿ ಇದೆ ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿ. ಎಲ್ಲ ಬಿಟ್ಟು ಭಿಕ್ಷುಕ ಪಾಕಿಸ್ತಾನದ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಬೆಳೆಸ್ಲಿಕ್ಕೆ ಹೊರಟಿದೆ ಬಾಂಗ್ಲಾದೇಶ. ಪಾಕಿಸ್ತಾನದಿಂದ ಭಿಕ್ಷುಕರು ಉಗ್ರರನ್ನು ಎಕ್ಸ್ಪೋರ್ಟ್ ಮಾಡೋದು ಬಿಟ್ಟರೆ ಬೇರೆ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಭಿಕ್ಷುಕ ದೇಶದಿಂದಲೇ ಕಿತ್ತು ತಿನ್ನೋ ಪ್ರಯತ್ನ ಬಾಂಗ್ಲಾದೇಶದ ಕಡೆಯಿಂದ ಆಗ್ತಾ ಇರೋದು. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ತಾ ಇದೆ ಯುನಿಸ್ ಸರ್ಕಾರ. ಟರ್ಕಿಯಿಂದ ಬೈರಖತರ್ ಡ್ರೋನ್ಗಳನ್ನು ಕೂಡ ಆಮದು ಮಾಡ್ಕೊಳ್ತಾ ಇದೆ. ಈ ಡ್ರೋನ್ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡುವ ಇರಾದೆ. ಡ್ರೋನ್ಗಳನ್ನು ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡೋದು, ಒಂದು ರೀತಿಯಲ್ಲಿ ನಾವು ಯುದ್ಧಕ್ಕೆ ಯಾವ ಕ್ಷಣದಲ್ಲಾದರೂ ಸಿದ್ಧ ಅನ್ನೋ ರೀತಿಯ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ. ಆದರೆ ಇಷ್ಟೆಲ್ಲ ಮಾಡ್ತಾ ಇರುವ ಬಾಂಗ್ಲಾದೇಶ ಮತ್ತೆ ಭಾರತದ ಬಳಿಯಲ್ಲೇ ಬಂದು ಭಿಕ್ಷೆ ಬೇಡ್ತಾ ಇದೆ. ಒಂದು ಕಡೆ ಶಸ್ತ್ರಾಸ್ತ್ರವನ್ನು ಶತ್ರು ರಾಷ್ಟ್ರದಿಂದ ತರಿಸ್ಕೊಳ್ಳೋದು, ಭಾರತದ ಗಡಿಯಲ್ಲಿ
ಈ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದ್ದು. ಸಹಾಯ ಮಾಡಿ ಅಂತ ಹೇಳಿ ಅಂಗಲಾಚ್ತಾ ಇದೆ ಬಾಂಗ್ಲಾದೇಶ. ಯಾಕೆ? ಬಾಂಗ್ಲಾದೇಶದಲ್ಲಿ ಆಹಾರ ಉತ್ಪನ್ನಗಳ ಪೂರೈಕೆಯ ಪ್ರಮಾಣ ಕಡಿಮೆ ಆಗೋಗಿದೆ. ಅಲ್ಲಿ ಸೃಷ್ಟಿಯಾದ ರಾಜಕೀಯ ಅರಾಜಕತೆ, ಇದರಿಂದ ಉಂಟಾದ ಸಮಸ್ಯೆಗಳು ದೇಶದ ಮೂಲಭೂತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಕಿದೆ. ಜನರಿಗೆ ಬೇಕಾದ ಊಟ, ಅದಕ್ಕೆ ಬೇಕಾದ ಆಹಾರ ಧಾನ್ಯಗಳು, ಇದನ್ನ ಬೆಳೆಯೋ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಬಾಂಗ್ಲಾದೇಶ. ಡ್ರೋನ್ ತಂದು ಭಾರತದ ಗಡಿಯಲ್ಲಿ ನಿಲ್ಲಿಸುತ್ತಂತೆ. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಂಡು ಇಟ್ಕೊಳ್ಳುತ್ತಂತೆ. ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಹಣದುಬ್ಬರ ಬಾಂಗ್ಲಾದೇಶದಲ್ಲಿ. ಹೀಗಾಗಿ ಬಲಗೈಯಲ್ಲಿ ಡ್ರೋನ್ ತರಿಸಿ ಭಾರತದ ಗಡಿಯಲ್ಲಿ ನಿಲ್ಲಿಸ್ತಾ ಇರುವ ಬಾಂಗ್ಲಾದೇಶ ಎಡಗೈಯಲ್ಲಿ ಅಕ್ಕಿ ಕೊಡಿ ತಿನ್ಲಿಕ್ಕೆ ಅನ್ನ ಇಲ್ಲ ಅಂತ ಹೇಳಿ ಭಾರತದ ಮುಂದೆ ಭಿಕ್ಷೆ ಬೇಡ್ತಾ ಇದೆ. 50,000 ಟನ್ ಅಕ್ಕಿಗೆ ಬಾಂಗ್ಲಾದೇಶ ಬೇಡಿಕೆ ಗೊತ್ತಿಲ್ಲ, ಈ ಪದ ಬಳಸಬಹುದಾ ಅಂತೇಳಿ ಮನವಿ ಮಾಡಿಕೊಂಡಿದೆ. ಅಕ್ಕಿ ಬೇಕು ನಮಗೆ ಅಂತ ಹೇಳಿ ಅಕ್ಕಿ ಖರೀದಿಸಿ ಭಾರತದಿಂದ ಅದನ್ನು ತನ್ನ ಜನರಿಗೆ ವಿತರಣೆ ಮಾಡುವ ತೀರ್ಮಾನ ಅಂತ. ಡ್ರೋನ್ ತಂದು ನಿಲ್ಲಿಸೋದು, ಅಕ್ಕಿ ಇಸ್ಕೊಂಡು ಜನರಿಗೆ ಕೊಡೋದು, ಇದು ಬಾಂಗ್ಲಾದೇಶದ ಲಾಜಿಕ್. ಇದು ಅಕ್ಕಿ ಕಥೆಯಾದರೆ ಕರೆಂಟ್ ಭಾರತದ ತ್ರಿಪುರಾಗೆ 200 ಕೋಟಿ, ಬರೋಬ್ಬರಿ 200 ಕೋಟಿ ಕರೆಂಟ್ ಬಿಲ್ ಕಟ್ಟಬೇಕಾಗಿದೆ ಬಾಂಗ್ಲಾದೇಶ. ಈಗಲೂ ಕೂಡ ಬಾಂಗ್ಲಾದೇಶಕ್ಕೆ ಕರೆಂಟ್ ಕೊಡ್ತಿರೋದು ತ್ರಿಪುರ. ಸರಿಸುಮಾರು ಬಾಂಗ್ಲಾದೇಶಕ್ಕೆ 60-70 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ತ್ರಿಪುರಾದಿಂದ. ಹಾಗಾಗಿ ನಾನು ಪ್ರಾರಂಭದಲ್ಲೇ ಹೇಳಿದ್ದು, ದೊಡ್ಡ ಶಸ್ತ್ರಗಳನ್ನು ಬಳಸ್ಕೊಂಡು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ. ಅಕ್ಕಿ, ಕರೆಂಟ್ ಎರಡನ್ನು ಕಟ್ ಮಾಡಿದ್ರೆ ಬೀದಿಲಿರೋ ಜನ ಬಾಯಿ ಬಡ್ಕೊಳ್ತಾರೆ ಬಾಂಗ್ಲಾದೇಶದಲ್ಲಿ. ಇಂಥ ಬಾಂಗ್ಲಾದೇಶ ಭಾರತದ ಗಡಿಯಲ್ಲಿ ಡ್ರೋನ್ ತಂದು ನಿಲ್ಲಿಸ್ತಿದೆ ಅಂದರೆ ಇದನ್ನ ಹಾಸ್ಯಾಸ್ಪದ ಅಂತ ಕರಿಬೇಕೋ ಬೇಡವೋ? ಈ ಪ್ರಶ್ನೆಯನ್ನ ವೀಕ್ಷಕರ ಮುಂದಿಟ್ಟು ಈ ಸುದ್ದಿಯಿಂದ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಲೆಬನಾನ್ ಶಸ್ತ್ರಾಸ್ತ್ರ ಪಡೆದು ಯುದ್ಧ ಮಾಡ್ಲಿಕ್ಕೆ ಬಾಂಗ್ಲಾದೇಶ ಏನಾದರೂ ಸಿದ್ಧವಾದರೆ ಮಹಾಯುದ್ಧ ಮಾಡಲಿಕ್ಕೆ ಭಾರತದ ಬತ್ತಳಿಕೆಯಲ್ಲೂ ಕೂಡ ಮಹಾನ್ ಅಸ್ತ್ರಗಳಿವೆ. ಇನ್ಫ್ಯಾಕ್ಟ್ ಭಾರತ ಶಸ್ತ್ರಗಳನ್ನು ಬಳಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸಿಂಪಲ್, ಅಕ್ಕಿ ಕರೆಂಟಲ್ಲಿ ಆಟ ಆಡ್ಬಿಡ್ಬೋದು ಬಾಂಗ್ಲಾದೇಶದ ಜೊತೆಯಲ್ಲಿ. ಹೆಂಗೆ ವಿವರಿಸ್ತಾ ಹೋಗ್ತೀವಿ ಕೇಳಿ. ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿ ಇದೆ ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿ. ಎಲ್ಲ ಬಿಟ್ಟು ಭಿಕ್ಷುಕ ಪಾಕಿಸ್ತಾನದ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಬೆಳೆಸ್ಲಿಕ್ಕೆ ಹೊರಟಿದೆ ಬಾಂಗ್ಲಾದೇಶ. ಪಾಕಿಸ್ತಾನದಿಂದ ಭಿಕ್ಷುಕರು ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋದು ಬಿಟ್ಟರೆ ಬೇರೆ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಭಿಕ್ಷುಕ ದೇಶದಿಂದಲೇ ಕಿತ್ತು ತಿನ್ನೋ ಪ್ರಯತ್ನ ಬಾಂಗ್ಲಾದೇಶದ ಕಡೆಯಿಂದ ಆಗ್ತಾ ಇರೋದು. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ತಾ ಇದೆ ಯುನಿಸ್ ಸರ್ಕಾರ. ಟರ್ಕಿಯಿಂದ ಬೈರಖತರ್ ಡ್ರೋನ್ಗಳನ್ನು ಕೂಡ ಆಮದು ಮಾಡ್ಕೊಳ್ತಾ ಇದೆ. ಈ ಡ್ರೋನ್ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡುವ ಇರಾದೆ. ಡ್ರೋನ್ಗಳನ್ನು ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡೋದು. ಒಂದು ರೀತಿಯಲ್ಲಿ ನಾವು